ನಾನು ಅದಕ್ಕಾಗಿ ಅವರಿಗೆ ಯಾವಾಗ ಹೆಸರು ತೆಗೆದುಕೊಳ್ಳಕತ್ತಿದ್ರು ಆ ಕೂಡ್ಲೆ ಅವರಿಗೆ ಅಲ್ಲ, ಇದು ಮೈಕ್ ಬಂದ್ ಮಾಡ್ಲಿಕ್ಕೆ ನಾನು ಒಂದ್ ನೋಡಿ ನಾವು ಆಗ್ಲೇ ಪಾಲನೆ ಮಾಡಿದ್ವಿ. ಈ ತರ ಹೆಸರುಗಳನ್ನ ತಗೊಳಕಾದ್ರೆ ನಮಗೂ ಬೇಕಾದಷ್ಟು ವಿಷಯಗಳಿದೆ ನಾವು ಮಾತಾಡೋದಕ್ಕೆ. ಈಗಾಗಲೇ ಹೆಸರು ಒಂದ್ ತಾಸು ನಾನು ಮಾತಾಡ್ತೇನೆ ಇದ್ರ ಬಗ್ಗೆ, ನಮಗೂ ಅಧಿಕಾರ ಇದೆ. ಇರ್ಲಿ ಈಗ ನಾವು ಅವ್ರ ಹೆಸರು ತೆಗೆದುಕೊಳ್ಳುವಾಗ ಕೂಡ್ಲೆ ನಾವು ಬಹುಶಃ ಕನ್ನಡದಾಗ ಹೇಳಿದೀವಿ. ನಿಮ್ಮ ಮಾತನ್ನ ಪಾಲನೆ ಮಾಡಿದ್ದೇವೆ. ಪಾಲನೆ ಮಾಡೋದಂದ್ರೆ ನಮ್ ದೌರ್ಬಲ್ಯ ಅಲ್ಲ ಅಂತ ತಿಳ್ಕೊಬೇಡ್ರಿ. ನಮ್ಮ ವಿಚಾರಗಳನ್ನ ಇದಕ್ಕಿಂತ ಗಟ್ಟಿಯಾಗಿ ಹೇಳುವಂತ ಶಕ್ತಿ ದೇವ್ರು ನಮ್ಗೆ ಕೊಟ್ಟಿದ್ದಾನೆ. ಅಲ್ಲ, ನಮ್ಗೆ ಅಪಮಾನ ಆಗಬಾರ್ದು. ಇಲ್ಲಿ ನಮ್ಮ ವಿಚಾರಕ್ಕೆ ಅಪಮಾನ ಆಗಬಾರ್ದು, ನಮಗೆ ಆಗಬಾರ್ದು, ನಮ್ಮ ವಿಚಾರಕ್ಕೆ ಅಪಮಾನ ಆಗಬಾರ್ದು. ಈಗ ಆಯ್ತು, ಕೂತ್ಕೊಳ್ರಿ. ಮಹಾರಾಷ್ಟ್ರದಿಂದ ಬಹುಸಂಖ್ಯಾತ ಮಠಾಧಿಪತಿಗಳು ಇಲ್ಲಿ ಬಂದು ವಿನಂತಿಯನ್ನು ಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ಮಾತಾಡಲಿಕ್ಕೆ ಬಹುಶಃ ಪ್ರಾರಂಭದಿಂದ ಇಲ್ಲಿಯವರೆಗೆ ತಾವು ನೋಡಿದಿರಿ. ಅದನ್ನ ಇದೀಗ ಇದಕ್ಕೆ ಸ್ಪಷ್ಟೀಕರಣವನ್ನ ಮಹಾಸಭೆಯವರು ಕೊಡ್ತಾರೆ. ಇದಕ್ಕೆ ಒಂದ್ ನಿಮಿಷ ದಯವಿಟ್ಟು ನೀವೆಲ್ಲರೂ ದಯವಿಟ್ಟು ಇದಕ್ಕೆ ಮಹಾಸಭೆಯವರು ಕಾಪಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ವೀರಶೈವ ಲಿಂಗಾಯತ ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇವತ್ತು ಈ ವಿಷಯದ ಬಗ್ಗೆ ಪ್ರತಿಯೊಬ್ಬರು ಶಿಸ್ತನ್ನು ಕಾಪಾಡಿಕೊಂಡು ಹೋಗಬೇಕಾಗಿತ್ತು. मैं मनोहर जी को भी बोलना चाहता हूं कि हमारे यहां पर एक नियम बनाए हैं, नियम के हिसाब से हमको चलना है और महासभा से एक डिसीजन मैंने बोल दिया है, उसके ऊपर उसके रेखा के अंदर ही बात करना है और रेखा छोड़ के कोई भी बात नहीं करना है. यहां पर हमारे बड़े बड़े लीडर हैं, माजी मुख्यमंत्री लोग हैं, माजी डीजीपी है, बहुत से लोग हैं, वो सब लोग अनुशासन पालन किए हैं. उसके हिसाब से आपको भी चलना था. लेकिन आज उसके बारे में मैं विनती करता हूं, अगर किसी को ठोस पहुंचा है तो वो निकाल दे के अब हमारे पूज्य जगत गुरु जी जो नाम सब लोगों को आशीर्वचन करना बोल के मैं विनंती करता हूं. धन्यवाद. ಕೇವಲ 2 ಜನ ಜಗದ್ಗುರುಗಳು ಆಶೀರ್ವಚನ ಮಾಡ್ತಾರೆ. ಅದರ ನಂತರ ಸಭೆಯನ್ನ ಮುಗಿಸ್ತೇವೆ. ಇದೀಗ ರಂಭಾಪುರಿ ಜಗದ್ಗುರುಗಳವರಿಂದ ಆಶೀರ್ವಚನ. ಸಾರಿ, ಒಂದ್ ನಿಮಿಷ, ಒಂದ್ ಸ್ವಲ್ಪ ಬದಲಾವಣೆ. ಇಲ್ಲಿ ಗದಗ ಶಿವಾನಂದ ಮಠದ ಜಗದ್ಗುರುಗಳವರು ಆಗಮಿಸಿದ್ದಾರೆ. ಅವರಿಂದ ಏಕತಾ ಸಂದೇಶ. ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಪರಮ ಪೂಜ್ಯರ ಪವಿತ್ರ ಸನ್ನಿಧಾನದಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆಯ ಮೇಲಿರುವ ಎಲ್ಲ ಪ್ರಜಾಪ್ರತಿನಿಧಿಗಳಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ತಮ್ಮೆಲ್ಲರಿಗೆ ಶರಣೋ ಶರಣಾರ್ಥಿಗಳು. ನಮ್ಮ ಸಂದೇಶ ಏನಿದೆ ಅನ್ನೋದನ್ನು ಈಗಾಗಲೇ ರಾಜ್ಯದ ಎಲ್ಲ ಜನತೆ ನೋಡಿದೆ. ಬಸವಣ್ಣನವ್ರದೊಂದು ಒಳ್ಳೆ ಉಕ್ತಿ ಅದ, ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಸಂಗಮನಾಥನೆಂಬ ಭಾವವಲ್ಲದೆ ಮತ್ತೇನೂ ಇಲ್ಲ ಅಂತ. ಅಂಗದ ಮೇಲೆ ಲಿಂಗ ಉಳ್ಳುದೆಲ್ಲವೂ ಕೂಡ ಸಂಗಮನಾಥನೆಂಬ ಭಾವವಲ್ಲದೆ ಮತ್ತೇನೂ ಇಲ್ಲ ಅಂತ ಒಂದು ಮಾತಿದೆ. ಅದಕ್ಕನುಸರಿಸಿ ಸಮಾಜ ಸಾಗಬೇಕಾದಂತಹ ಅನಿವಾರ್ಯತೆ ಇವತ್ತಿದೆ. ನಮ್ಗಿಂತ ಮುಂಚೆ ಮಾತನಾಡಿದಂತಹ ಪ್ರಜಾಪ್ರತಿನಿಧಿಗಳು ಬಹಳ ಚಲೋ ಉದಾಹರಣೆ ಕೊಟ್ಟರು. ಗೋಡೆಯಲ್ಲಿ ಬಿರುಕು ಬಿಟ್ರೆ ಮೊದಲು ಇರುವೆಗಳು ಹೊರಡ್ತಾವ, ಆ ಬಳಿಕ ಹೆಗ್ಗಡಗಳು ಹೊರಡ್ತಾವಂತ. ಪಾಪ ಅವರು ತಮ್ಮ ಮಾತನ್ನು ಎಷ್ಟು ಸ್ಪಷ್ಟವಾಗಿ ಹೇಳ್ಯಾರ, ಇನ್ನ ನಮಗದು ತಿಳಿತಾ ಇಲ್ಲ. ಈಗಾಗಲೇ ಹೆಗ್ಗನಗಳು ಒಳಗ್ ಹೊಕ್ಕು ಎಲ್ಲ ಮೈದು ಹೊರಗೆ ಬಂದ್ ಆಗಿದೆ. ಸಣ್ಣ ಪ್ರಮಾಣದಲ್ಲಿ ಶುರುವಾದ ಭಿನ್ನಾಭಿಪ್ರಾಯ, ಅಹಂಕಾರ ಕಾರಣವಾಗಿ, ಅಜ್ಞಾನ ಕಾರಣವಾಗಿ ಇಷ್ಟು ದೊಡ್ಡದ ಮಟ್ಟಿಗೆ ಬಂದು ನಿಲ್ತದಂತ ಯಾರೂ ಭಾವಿಸಿರ್ಲಿಲ್ಲ. ನೋಡ್ರಿ, ಅಜ್ಞಾನ ಮತ್ತು ಅಹಂಕಾರ ಸಮಾಜದ ಮುಂದೆ ಇರಬಾರದು. ಯಾವುದೋ ಒಂದು ವಿಚಾರಕ್ಕೆ ಶುರುವಾಗಿರುವಂತಹ ಅಜ್ಞಾನ ಈಗ ಒಂದು ಬೃಹತ್ ಸಮಾಜವನ್ನು ಆಪೋಷಣ ತಗೊಳ್ಳುವಂತಹ ಹಂತಕ್ಕೆ ಬಂದಿದೆ. ಕಳೆದ 20-25 ವರ್ಷಗಳ ಹಿಂದಿನಿಂದ ಇದೊಂದು ರೀತಿಯ ವಿಚಿತ್ರ ಪ್ರಯತ್ನ ನಡೀತಾ ಇದೆ. ಬಸವಾದಿ ಪ್ರಮಥರು ತೋರಿದ ಮಹಾದಾರಿಯಲ್ಲಿ ಸಾಗುವಂತ ಒಂದು ಬೃಹತ್ ಸಮುದಾಯವನ್ನ ಸದಾವಕಾಲದಲ್ಲಿ ಗುರಿಯಾಗಿರಿಸಿಕೊಂಡು ನಡೆಯುವ ಪ್ರಯತ್ನಗಳಲ್ಲಿ ಇದು ಇವತ್ತು ಅಂತಿಮವೂ ಅಲ್ಲ, ಮೊದಲೂ ಅಲ್ಲ. ವಿಚಿತ್ರ ಏನು ಅಂದ್ರೆ, ಮೊದಲೊಮ್ಮೆ
ಬಸವಣ್ಣನವರ ಅಂಕಿತ ನಾಮವನ್ನೇ ಬದಲಾಯಿಸುವ ಪ್ರಯತ್ನ ಆಯಿತು. ಎಲ್ಲರೂ ಅವಾಗ ವಿರೋಧ ಮಾಡಿದ್ರು. ಆದ್ರೆ ವಿಚಿತ್ರ ಏನು ಅಂದ್ರೆ ಈಗ ಅಂಕಿತ ನಾಮ ಹೆಂಗಿದೆ ಹಂಗ ಇಟ್ಟು ಇಡೀ ಬಸವಾದಿ ಪ್ರಮಥರ ಸಿದ್ಧಾಂತವನ್ನೇ ಉಲ್ಟಾ ಪಲ್ಟಾ ಮಾಡುವಂತಹ ಪ್ರಯತ್ನಗಳು ನಡೆದಾವ. ಆದ್ರೆ ನಾವೆಲ್ಲ ಸುಮ್ಮದಿವಿ. ಯಾಕಂದ್ರೆ ಮುಂದೆ ಬಸವಣ್ಣವ್ರ ಹೆಸರಿದೆ. ಬಸವಣ್ಣನವರ ಹೆಸರನ್ನು ಬಳಸ್ಕೊಂಡು ಈ ರೀತಿ ಮಾಡ್ತಾ ಇರೋದ್ರಿಂದ ಯಾರೂ ಗಂಭೀರವಾಗಿ ವಿಚಾರ ಮಾಡುವಂತ ಹಂತದಲ್ಲಿಲ್ಲ. ಆದ್ರ ಮಾನ್ಯ ಹಿರಿಯರಾದಂಥ ಶಂಕರ್ ಬಿದ್ರಿ ಅವರು ಮಾತಾಡುವಾಗ ಹೇಳಿದ್ರು, ನಮ್ಮಿಂದ ಬಹಳಷ್ಟು ತಪ್ಪಾಗ್ಯಾವಂತ. ನಿಮ್ಮ ತಪ್ಪುಗಳು ಸಣ್ಣ ಅದಾವ, ಒಪ್ಪುಗೊಳ್ಳುವಂತ ದೊಡ್ಡ ಮನಸ್ಸು ನಿಮಗದ. ಆದ್ರೆ ನಮ್ಮ ತಪ್ಪುಗಳು ಬಹಳ ದೊಡ್ಡ ಅದಾವ, ಆದ್ರೆ ಒಪ್ಪುಗೊಳ್ಳುವಷ್ಟು ದೊಡ್ಡ ಮನಸ್ಸು ನಮಗಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಸಮಾಜ ಅನುಭವಿಸ್ತಾ ಇರುವಂತ ಈ ದುಸ್ಥಿತಿಗೆ ಕಾರಣ 4 ಜನರ ಅಜ್ಞಾನ, 4 ಜನರ ಸ್ವಾರ್ಥ, 4 ಜನರ ಅಹಂಕಾರ ಕಾರಣವೇ ವಿನಃ ಉಳಿದದ್ದೇನೂ ಅಲ್ಲ. ಆ ಕಾರಣಕ್ಕಾಗಿ ಎಲ್ಲರೂ ಸಮಾನರು, ಎಲ್ಲರೂ ಪರಸ್ಪರ ವಿಶ್ವಾಸ ಗೌರವದಿಂದ ಬದುಕಲಿ ಅನ್ನೋದು ಸಂದೇಶ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಇದೀಗ ಸಭೆಯ ಕೊನೆ ಹಂತವನ್ನು ತಲುಪ್ತಾ ಇದ್ದೇವೆ. ಸಭೆ ಮುಗಿದ ಮೇಲೆ ತಾವು ಶಾಂತ ರೀತಿಯಿಂದ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕಾಗಿರುವಂತಹದ್ದು ಅನಿವಾರ್ಯವಾಗಿದೆ. ಇದು ಮೊದಲ ಸಮಾವೇಶ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ದೋಷಗಳು ಬಂದರೂ ಕೂಡ ಬರುವ ದಿನಮಾನದಲ್ಲಿ ಅವು ಎಲ್ಲವುಗಳನ್ನು ನಾವು ವ್ಯವಸ್ಥಿತ ರೀತಿ ಒಳಗೆ ಸರಿಪಡಿಸಿಕೊಳ್ಳಿಕ್ಕೆ ಸಮರ್ಥರಾಗಿದ್ದೇವೆ. ಇದೀಗ ರಂಭಾಪುರಿ ಜಗದ್ಗುರುಗಳವರಿಂದ ಏಕತಾ ಸಂದೇಶ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.